ಇದು ರೇಡಿಯೋ ನಿನಾದ 90.4 FM. ಯುಗಾದಿ ಹಬ್ಬದ ಕುರಿತಾಗಿ ಮಾತನಾಡುತ್ತಾರೆ ಅರ್ಚನಾ ಎಸ್ಡಿಎಂ ಕಾಲೇಜು ಉಜಿರೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ನಮ್ಮ ಸಂಸ್ಕೃತಿಯೇ ಹಾಗೆ. ಪ್ರತಿಯೊಂದು ಆಚರಣೆಯಲ್ಲೂ ನಾನಾ ವಿಧವಾದ ವೈಜ್ಞಾನಿಕ ಪ್ರಯೋಜನಗಳನ್ನು ಗಮನದಲ್ಲಿ ಇರಿಸಿಕೊಂಡು ನಮ್ಮ ಹಿರಿಯರು ಅನೇಕ ಆಚರಣೆಗಳನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಇದರಂತೆ ನಮ್ಮ ನವವರ್ಷವಾದ ಯುಗಾದಿಯು ಒಂದು ವಿಶಿಷ್ಟವಾದ ಆಚರಣೆ. ಜನವರಿ 1ರಂದು ಹೊಸ ವರ್ಷ ಅಂತ ಹೇಳೋದಿಕ್ಕೆ ಬದಲಾಗೋದು ಕ್ಯಾಲೆಂಡರ್ ಒಂದೇ. ಆದರೆ ಯುಗಾದಿ ಹಾಗಲ್ಲ. ಅದು ಪ್ರಕೃತಿಯೊಂದಿಗೆ ನೇರ ಸಂಬಂಧ ಹೊಂದಿರುವಂಥದ್ದು. ಯುಗಾದಿ ಬಂದಿದೆ ಎಂದು ನಿಸರ್ಗವೇ ನಮಗೆ ಹೇಳುತ್ತದೆ. ಪೂರ್ಣ ಪ್ರಕೃತಿಯು ಮಾಗಿಯ ಚಳಿಗೆ ನಿರಾಭರಣೆಯಾಗಿ ನಂತರದ ವಸಂತಕ್ಕೆ ಹಸಿರಸಿರಿಯ ಹೊದ್ದು ಅಲಂಕೃತಳಾಗುವಂತಹ ಸಮಯ ಅದು. ಮಾವಿನ ಚಿಗುರಿನ ತೋರಣ, ಕೋಗಿಲೆಯ ದನಿಯ ಸುಪ್ರಭಾತ ಒಂದು ಹೊಸ ಪ್ರಪಂಚವನ್ನೇ ಸ್ವಾಗತಿಸುತ್ತದೆ. ಅದುವರೆಗೂ ಎಲೆಗಳುದುರಿ ಬೋಳಾಗಿದ್ದ ಮರಗಿಡಗಳು ಮ್ಯಾಜಿಕ್ ಮಾಡಿದಂತೆ ಚಿಗುರಿ ಹೂ, ಕಾಯಿ, ಹಣ್ಣು ಹೊತ್ತು ನಿಲ್ಲುತ್ತವೆ. ರೆಂಜೆ, ಸಂಪಿಗೆ, ಮಲ್ಲಿಗೆಗಳು ಅರಳಿ ಘಮಘಮಿಸುತ್ತವೆ. ಹಲಸು, ಮಾವು, ನೇರಳೆ, ಗೇರು, ಇನ್ನೂ ಅದೆಷ್ಟೋ ಕಾಡು ಹಣ್ಣುಗಳು ಸಿಗುವುದು ಈ ಕಾಲದಲ್ಲಿಯೇ. ಹೀಗೆ ವಸಂತ ಕಾಲದ ಹೊತ್ತಿಗೆ ಪ್ರಕೃತಿ ಹೊಸ ಚಿಗುರು, ಹೂವು, ಹಣ್ಣಿನೊಂದಿಗೆ ಸಂಭ್ರಮಿಸುವಂತೆಯೇ ಸುತ್ತಲಿನ ಜೀವರಾಶಿಗಳಿಗೂ ಅದೇನೋ ಹೊಸ ಚೈತನ್ಯ. ಅಂತಹ ಯುಗಾದಿಯ ಸಮಯವಲ್ಲವೇ ನಿಜವಾದ ಹೊಸ ವರ್ಷ. ಆದ್ದರಿಂದಲೇ ಭಾರತೀಯರು ಯುಗಾದಿಯನ್ನ ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡೋದು. ಇದು ಚಂದ್ರಮಾನ ಯುಗಾದಿಯ ಕುರಿತಾದರೆ, ತುಳುನಾಡು ಮತ್ತು ಕೇರಳದಲ್ಲಿ ಸೌರಮಾನ ಯುಗಾದಿ ಅಂದರೆ ವಿಷು ಹಬ್ಬದ ದಿನ ಹೊಸ ವರ್ಷವನ್ನ ಆಚರಿಸುತ್ತಾರೆ. ಯುಗಾದಿ ಹಬ್ಬವು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ದೇಶದ ಹಲವಾರು ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬವಾಗಿದೆ. ಈ ಬಾರಿ ಅಂದರೆ 2025 ಮಾರ್ಚ್ 30ರಂದು ಎಲ್ಲೆಡೆ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಂದರೆ ಚೈತ್ರ ಮಾಸದ ಮೊದಲ ದಿನದಂದು ಆಚರಿಸ್ತಾ ಇದ್ದಾರೆ. ಈ ದಿನವನ್ನ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹಾಗೂ ಇತರ ಉತ್ತರ ಭಾರತದ ಭಾಗದಲ್ಲಿ ಗುಡಿ ಪಾಡ್ವಾ ಎಂದು ಆಚರಿಸ್ತಾರೆ. ಇಲ್ಲಿ ನಾವು ಯುಗಾದಿ ಪದದ ಅರ್ಥವನ್ನ ತಿಳಿದುಕೊಳ್ಳಬೇಕು. ಇದು ಸಂಸ್ಕೃತದ ಪದವಾಗಿದ್ದು, ಯುಗ ಎಂದರೆ ಅವಧಿ ಮತ್ತು ಆದಿ ಎಂದರೆ ಆರಂಭ. ಆದ್ದರಿಂದ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎಂದರ್ಥ. ಇನ್ನು ಯುಗಾದಿಯ ಹಿನ್ನೆಲೆ ನೋಡುವುದಾದರೆ, ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿಯ ದಿನದಂದೇ ಬ್ರಹ್ಮಾಂಡದ ಸೃಷ್ಟಿಯನ್ನ ಪ್ರಾರಂಭಿಸಿದನು ಅನ್ನುವಂತಹ ಉಲ್ಲೇಖವಿದೆ. ಆದ್ದರಿಂದ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯ ಪ್ರಾರಂಭವನ್ನು ಗುರುತಿಸಲು ಯುಗಾದಿ ಎಂದು ಈ ದಿನವನ್ನ ಆಚರಿಸಲಾಗುತ್ತದೆ. 12ನೇ ಶತಮಾನದಲ್ಲಿ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಕೂಡ ಯುಗಾದಿಯನ್ನ ಹೊಸ ವರ್ಷದ ಆರಂಭ, ಹೊಸ ತಿಂಗಳು ಮತ್ತು ಹೊಸ ದಿನ ಎಂದು ಉಲ್ಲೇಖಿಸಿದ್ದಾರೆ. ಇನ್ನು ಯುಗಾದಿಯ ಆಚರಣೆ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳುವುದಾದರೆ, ಯುಗಾದಿ ಹಬ್ಬವನ್ನು ಆಚರಿಸುವ ಒಂದು ವಾರದ ಮುನ್ನವೇ ಯುಗಾದಿ ಆಚರಣೆಗೆ ಸಿದ್ಧತೆಗಳು ಪ್ರಾರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಹೊಸ ಬಟ್ಟೆಗಳನ್ನು ಖರೀದಿಸುತ್ತಾರೆ. ಮನೆಯ ಪ್ರವೇಶ ದ್ವಾರಗಳನ್ನು ಮಾವಿನ ಎಲೆಗಳಿಂದ ಅಲಂಕರಿಸುತ್ತಾರೆ. ಹಬ್ಬದ ದಿನದಂದು ಜನರು ತಮ್ಮ ಮನೆಯ ಸುತ್ತಲಿನ ಸ್ಥಳಗಳನ್ನು ಹಸುವಿನ ಸಗಣಿಯಿಂದ ಸಾರಿಸಿ ಸ್ವಚ್ಛಗೊಳಿಸುತ್ತಾರೆ. ನಂತರ ಮನೆಯನ್ನ ಹೂವುಗಳಿಂದ ಮತ್ತು ರಂಗೋಲಿಗಳಿಂದ ಅಲಂಕರಿಸುತ್ತಾರೆ. ತಮ್ಮ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಹೊಸ ವರ್ಷವನ್ನ ಸ್ವಾಗತಿಸುತ್ತಾರೆ. ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ಜನರು ಎಣ್ಣೆ ಸ್ನಾನದಿಂದ ದಿನವನ್ನ ಪ್ರಾರಂಭಿಸುವುದು ಕೂಡ ಉಂಟು. ಮುಂಬರುವ ವರ್ಷದ ಜ್ಯೋತಿಷ್ಯ ಪಂಚಾಂಗದ ಪಠಣವನ್ನ ಕೂಡ ಕೇಳೋದಿಕ್ಕೆ ಅನೇಕ ಜನರು ದೇವಸ್ಥಾನಕ್ಕೆ ಹೋಗೋ ಪದ್ಧತಿಯೂ ಇದೆ. ಯುಗಾದಿಯ ಅಡುಗೆಯ ಕೇಂದ್ರಬಿಂದು ಯುಗಾದಿ ಪಚಡಿ. ಇದು ಒಂದು ವಿಶೇಷ ರೀತಿಯ ಚಟ್ನಿ. ಈ ಮಿಶ್ರಣವು ಸಾಮಾನ್ಯವಾಗಿ ಹುಣಸೆ ಹಣ್ಣು, ಬೇವಿನ ಹೂವುಗಳು, ಬೆಲ್ಲ, ಉಪ್ಪು, ಮೆಣಸಿನಕಾಯಿ ಮತ್ತು ಹಸಿ ಮಾವಿನ ಹಣ್ಣನ್ನು ಒಳಗೊಂಡಿರುತ್ತದೆ. ಇದು ವರ್ಷದಲ್ಲಿ ಒಬ್ಬರು ಅನುಭವಿಸಬಹುದಾದಂತಹ ವಿವಿಧ ಭಾವನೆಗಳನ್ನು ಸಂಕೇತಿಸುತ್ತದೆ. ಉದಾಹರಣೆಗೆ, ಹುಣಸೆ ಹಣ್ಣು ಅಂದರೆ ಹುಳಿ, ಬೇವು ಅಂತ ಹೇಳಿದ್ರೆ ಕಹಿ, ಬೆಲ್ಲ ಸಿಹಿ, ಮಾವು ಕಹಿ ಮತ್ತು ಮೆಣಸಿನಕಾಯಿ ಉರಿಯುವ ಅಥವಾ ಕೋಪದ ರುಚಿಯನ್ನ ಹೊಂದಿರುತ್ತದೆ. ಯುಗಾದಿ ಪಚ್ಚಡಿಯ ತುತ್ತಿನಲ್ಲಿ ನೀವು ಹೆಚ್ಚು ಬೇವಿನ ರುಚಿಯನ್ನು ಸವಿದ್ರೆ ನಿಮ್ಮ ವರ್ಷ ಕಹಿಯಾಗಿರುತ್ತದೆ, ಅಥವಾ ನಿಮ್ಮ ರುಚಿಯಲ್ಲಿ ಹೆಚ್ಚು ಬೆಲ್ಲವಿದ್ರೆ ಅದು ಸಿಹಿಯಾಗಿರುತ್ತದೆ ಅನ್ನುವಂತಹ ನಂಬಿಕೆ ಕೂಡ ಇದೆ.
ಕರ್ನಾಟಕದಲ್ಲಿ ಬೇವು ಬೆಲ್ಲ ಯುಗಾದಿಯ ದಿನದಂದು ಪ್ರಮುಖವಾಗಿರುವಂಥದ್ದು. ಬೇವು ಬೆಲ್ಲದ ಭಕ್ಷಣವು ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಕೂಡ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ತಿಳಿಸುತ್ತದೆ. ಏರಿಳಿತದ ಜೀವನದಲ್ಲಿ ಸುಖ ದುಃಖೆ ಸಮೀಕೃತ್ವ ಎಂಬ ಗೀತಾವಾಕ್ಯದಂತೆ ಬದುಕಬೇಕು ಎನ್ನುವುದರ ದ್ಯೋತಕವೇ ಈ ಬೇವು ಬೆಲ್ಲ. ಹಬ್ಬ ಎಂದರೆ ಸಂಭ್ರಮ. ಆದರೆ ಯುಗಾದಿ ಈಗ ಸಂಭ್ರಮದ ಹಬ್ಬವಲ್ಲ. ಇಲ್ಲಿ ಇಂದು ಚೈತ್ರದ ಚಿಗುರು ನಳನಳಿಸುತ್ತಿಲ್ಲ, ಕೋಗಿಲೆಯ ಕುಹು ಕುಹು ಅನುರಣಿಸುತ್ತಿಲ್ಲ. ಇಂದಿನ ಮತ್ತು ನಾಳಿನ ಕುರಿತಾದ ನಮ್ಮ ಚಿಂತೆ ನಮ್ಮ ವರ್ತಮಾನದ ಸಂಭ್ರಮವನ್ನು ನಮ್ಮ ಕೈಗೆ ಎಟುಕದೇ ಇರುವಷ್ಟು ದೂರ ಮಾಡಿಬಿಟ್ಟಿದೆ. ಪ್ರಕೃತಿಯ ಮೇಲೆ ನಾವುಗಳು ಮನುಷ್ಯರು ಮಾಡಿದ ನಿರಂತರ ದಾಳಿಯ ಕಾರಣದಿಂದ ಅದು ಮುನಿಸಿಕೊಂಡಿದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಂಬ 3 ಕಾಲಗಳಲ್ಲಿ ವ್ಯತ್ಯಾಸ ಆಗಿದೆ. ವಿಪರೀತ ಮಳೆ ಅಥವಾ ಮಳೆಯೇ ಇಲ್ಲದೇ ಇರುವುದು, ಕೆಲವು ಕಡೆ ಚಳಿಗಾಲ ಇಲ್ಲವೇ ಇಲ್ಲ, ಬದಲಾಗಿ ಬೇಸಿಗೆ ಮತ್ತು ಮಳೆಗಾಲ ಎರಡೇ ಇರುವುದು, ಇಲ್ಲವೇ ಒಣಹವೆ. ಈ ರೀತಿಯ ಅನೇಕ ವಿಷಯಗಳು ಇದೆ. ಪ್ರಕೃತಿಯ ಪರಿವರ್ತನೆಯು ಈಗ ಅನಿರೀಕ್ಷಿತವಾಗಿಯೇ ಇದೆ. ಹವಾಮಾನ ಹೀಗೇ ಇರ್ತದೆ ಅಂತ ಹೇಳೋದಕ್ಕೆ ಕೂಡ ಈಗ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನಮ್ಮ ಪೂರ್ವಜರು ಪ್ರಕೃತಿ, ಪ್ರಾಣಿ, ಪಕ್ಷಿಗಳಿಗೆ ತಮ್ಮ ಸಂಸ್ಕೃತಿಯಲ್ಲಿ ಆಚಾರ ವಿಚಾರಗಳಲ್ಲಿ ಪ್ರಮುಖ ಸ್ಥಾನ ಕೊಟ್ಟಿದ್ದರು ಎಂಬುದು ಅಕ್ಷರಶಃ ಸತ್ಯ. ಆ ಸಂಸ್ಕೃತಿಯನ್ನು ಇಂದಿಗೂ ಎಂದೆಂದಿಗೂ ಉಳಿಸಿಕೊಂಡು ಹೋಗಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯುಗಾದಿ ಹಸಿರಿನ ಉಸಿರಿನ ಬನಸಿರಿಯ ಹಬ್ಬವಾಗಲಿ, ಎಲ್ಲೆಡೆಯೂ ಶಾಂತಿ ಸೌಹಾರ್ದ ನೆಲೆಸಲಿ, ಸುಸ್ಥಿರ ಬದುಕು ನಮ್ಮದಾಗಲಿ ಎಂದು ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದುವರೆಗೆ ಯುಗಾದಿ ಹಬ್ಬದ ಕುರಿತಾಗಿ ಮಾತನಾಡಿದವರು ಅರ್ಚನಾ ಎಸ್, ಎಸ್ಡಿಎಂ ಕಾಲೇಜು ಉಜಿರೆ.